ಇವತ್ತು ಪೌರ್ಣಿಮೆ ಬಹಳ ವಿಶೇಷವಾದಂತಹ ದಿನ. ಶಕ್ತಿ ಪೀಠಗಳಲ್ಲಂತೂ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಕೂಡ ಇರುತ್ತೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಬ್ರಹ್ಮ ರಥೋತ್ಸವ ಇದೆ. ಈ ಹಿನ್ನೆಲೆ ತಾಯಿ ಬನಶಂಕರಿ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾಳೆ. ಉತ್ತರ ಕರ್ನಾಟಕದ ಬಾದಾಮಿ ಬನಶಂಕರಿ ಮಾತೆಗೂ ಕೂಡ ಇವತ್ತು ವಿಶೇಷ ಅಲಂಕಾರ, ಅಲ್ಲಿಯೂ ಕೂಡ ವಿಶೇಷವಾದ ದೊಡ್ಡ ಜಾತ್ರೆ. ಈಗ ಬೆಂಗಳೂರಿನಲ್ಲಿಯೂ ಕೂಡ ವಿಶೇಷವಾದಂತಹ ಜಾತ್ರೆ, ಹೂವಿನ ಅಲಂಕಾರದಲ್ಲಿ ದೇವಿ ಕಂಗೊಳಿಸ್ತಾ ಇರೋದು. ಬನಶಂಕರಿಯ ಅದ್ದೂರಿ ರಥೋತ್ಸವಕ್ಕೆ ಭಕ್ತಗಣ ಸಾಕ್ಷಿ ಆಗ್ತಾ ಇದೆ. ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ ಮಾರ್ಗ ಬದಲಾವಣೆ ಕೂಡ ಮಾಡಲಾಗಿದೆ. ಕನಕಪುರ ಮುಖ್ಯ ರಸ್ತೆ ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ವಾಹನ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ನೋಡಿ, ತಾವು ಗಮನಿಸ್ತಾ ಇರೋದು ಬೆಂಗಳೂರಿನ ಬನಶಂಕರಿ ದೇವಸ್ಥಾನ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ದರ್ಶನಕ್ಕಾಗಿ. ಹೂವಿನ ಅಲಂಕಾರದಲ್ಲಿ ತಾಯಿ ಬನಶಂಕರಿ ಕಂಗೊಳಿಸ್ತಾ ಇರು. ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ ಗಮನಿಸಬೇಕು ವೀಕ್ಷಕರು, ಕನಕಪುರ ಮೇನ್ ರೋಡ್ ಮತ್ತು ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ ಆ ಭಾಗದಲ್ಲಿ ವಾಹನ ಸಂಚಾರವನ್ನು ಕೂಡ ನಿಷೇಧ ಮಾಡಲಾಗಿದೆ. ಕಾರಣ ಬನಶಂಕರಿ ತಾಯಿಯ ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ. ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಅಮ್ಮನವರಿಗೆ ಬಂಗಾರದ ಕವಚವನ್ನು ಧರಿಸಿ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಈಗ ಇಲ್ಲಿ ಯಾಗಶಾಲೆಯಲ್ಲಿ ಮೂಲಮಂತ್ರ ಹೋಮ ನಡೀತಾ ಇದೆ. 10ವರೆಗೆ ಪೂರ್ಣಾವತಿ ಆಗುತ್ತೆ. ಅದಾದ ನಂತರ ಪ್ರಾಕಾರೋತ್ಸವ ಆಗುತ್ತೆ. ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಅಮ್ಮನವರಿಗೆ ಬಂಗಾರದ ಕವಚವನ್ನು ಇವತ್ತು ಪೌರ್ಣಿಮೆ ಬಹಳ ವಿಶೇಷವಾದಂತಹ ದಿನ. ಶಕ್ತಿ ಪೀಠಗಳಲ್ಲಂತೂ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಕೂಡ ಇರುತ್ತೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಬ್ರಹ್ಮ ರಥೋತ್ಸವ ಇದೆ. ಈ ಹಿನ್ನೆಲೆ ತಾಯಿ ಬನಶಂಕರಿ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾಳೆ. ಉತ್ತರ ಕರ್ನಾಟಕದ ಬಾದಾಮಿ ಬನಶಂಕರಿ ಮಾತೆಗೂ ಕೂಡ ಇವತ್ತು ವಿಶೇಷ ಅಲಂಕಾರ, ಅಲ್ಲಿಯೂ ಕೂಡ ವಿಶೇಷವಾದ ದೊಡ್ಡ ಜಾತ್ರೆ. ಈಗ ಬೆಂಗಳೂರಿನಲ್ಲಿಯೂ ಕೂಡ ವಿಶೇಷವಾದಂತಹ ಜಾತ್ರೆ, ಹೂವಿನ ಅಲಂಕಾರದಲ್ಲಿ ದೇವಿ ಕಂಗೊಳಿಸ್ತಾ ಇರೋದು. ಬನಶಂಕರಿಯ ಅದ್ದೂರಿ ರಥೋತ್ಸವಕ್ಕೆ ಭಕ್ತಗಣ ಸಾಕ್ಷಿ ಆಗ್ತಾ ಇದೆ. ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ ಮಾರ್ಗ ಬದಲಾವಣೆ ಕೂಡ ಮಾಡಲಾಗಿದೆ. ಕನಕಪುರ ಮುಖ್ಯ ರಸ್ತೆ ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ವಾಹನ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ನೋಡಿ, ತಾವು ಗಮನಿಸ್ತಾ ಇರೋದು ಬೆಂಗಳೂರಿನ ಬನಶಂಕರಿ ದೇವಸ್ಥಾನ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ದರ್ಶನಕ್ಕಾಗಿ. ಹೂವಿನ ಅಲಂಕಾರದಲ್ಲಿ ತಾಯಿ ಬನಶಂಕರಿ ಕಂಗೊಳಿಸ್ತಾ ಇರು. ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ ಗಮನಿಸಬೇಕು ವೀಕ್ಷಕರು, ಕನಕಪುರ ಮೇನ್ ರೋಡ್ ಮತ್ತು ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ ಆ ಭಾಗದಲ್ಲಿ ವಾಹನ ಸಂಚಾರವನ್ನು ಕೂಡ ನಿಷೇಧ ಮಾಡಲಾಗಿದೆ. ಕಾರಣ ಬನಶಂಕರಿ ತಾಯಿಯ ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ. ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಅಮ್ಮನವರಿಗೆ ಬಂಗಾರದ ಕವಚವನ್ನು ಧರಿಸಿ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಈಗ ಇಲ್ಲಿ ಯಾಗಶಾಲೆಯಲ್ಲಿ ಮೂಲಮಂತ್ರ ಹೋಮ ನಡೀತಾ ಇದೆ. 10ವರೆಗೆ ಪೂರ್ಣಾವತಿ ಆಗುತ್ತೆ. ಅದಾದ ನಂತರ ಪ್ರಾಕಾರೋತ್ಸವ ಆಗುತ್ತೆ. ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಅಮ್ಮನವರಿಗೆ ಬಂಗಾರದ ಕವಚವನ್ನು ಇವತ್ತು ಪೌರ್ಣಿಮೆ ಬಹಳ ವಿಶೇಷವಾದಂತಹ ದಿನ. ಶಕ್ತಿ ಪೀಠಗಳಲ್ಲಂತೂ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಕೂಡ ಇರುತ್ತೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಬ್ರಹ್ಮ ರಥೋತ್ಸವ ಇದೆ. ಈ ಹಿನ್ನೆಲೆ ತಾಯಿ ಬನಶಂಕರಿ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾಳೆ. ಉತ್ತರ ಕರ್ನಾಟಕದ ಬಾದಾಮಿ ಬನಶಂಕರಿ ಮಾತೆಗೂ ಕೂಡ ಇವತ್ತು ವಿಶೇಷ ಅಲಂಕಾರ, ಅಲ್ಲಿಯೂ ಕೂಡ ವಿಶೇಷವಾದ ದೊಡ್ಡ ಜಾತ್ರೆ. ಈಗ ಬೆಂಗಳೂರಿನಲ್ಲಿಯೂ ಕೂಡ ವಿಶೇಷವಾದಂತಹ ಜಾತ್ರೆ, ಹೂವಿನ ಅಲಂಕಾರದಲ್ಲಿ ದೇವಿ ಕಂಗೊಳಿಸ್ತಾ ಇರೋದು. ಬನಶಂಕರಿಯ ಅದ್ದೂರಿ ರಥೋತ್ಸವಕ್ಕೆ ಭಕ್ತಗಣ ಸಾಕ್ಷಿ ಆಗ್ತಾ ಇದೆ.
ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ ಮಾರ್ಗ ಬದಲಾವಣೆ ಕೂಡ ಮಾಡಲಾಗಿದೆ. ಕನಕಪುರ ಮುಖ್ಯ ರಸ್ತೆ ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ವಾಹನ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ನೋಡಿ, ತಾವು ಗಮನಿಸ್ತಾ ಇರೋದು ಬೆಂಗಳೂರಿನ ಬನಶಂಕರಿ ದೇವಸ್ಥಾನ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ದರ್ಶನಕ್ಕಾಗಿ. ಹೂವಿನ ಅಲಂಕಾರದಲ್ಲಿ ತಾಯಿ ಬನಶಂಕರಿ ಕಂಗೊಳಿಸ್ತಾ ಇರು. ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ ಗಮನಿಸಬೇಕು ವೀಕ್ಷಕರು, ಕನಕಪುರ ಮೇನ್ ರೋಡ್ ಮತ್ತು ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ ಆ ಭಾಗದಲ್ಲಿ ವಾಹನ ಸಂಚಾರವನ್ನು ಕೂಡ ನಿಷೇಧ ಮಾಡಲಾಗಿದೆ. ಕಾರಣ ಬನಶಂಕರಿ ತಾಯಿಯ ಬ್ರಹ್ಮ ರಥೋತ್ಸವ ಇರುವ ಹಿನ್ನೆಲೆ. ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಅಮ್ಮನವರಿಗೆ ಬಂಗಾರದ ಕವಚವನ್ನು ಧರಿಸಿ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಈಗ ಇಲ್ಲಿ ಯಾಗಶಾಲೆಯಲ್ಲಿ ಮೂಲಮಂತ್ರ ಹೋಮ ನಡೀತಾ ಇದೆ. 10ವರೆಗೆ ಪೂರ್ಣಾವತಿ ಆಗುತ್ತೆ. ಅದಾದ ನಂತರ ಪ್ರಾಕಾರೋತ್ಸವ ಆಗುತ್ತೆ. ನೋಡಿ, ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಅಮ್ಮನವರಿಗೆ ಬಂಗಾರದ ಕವಚವನ್ನು ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ತೀವಿ. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.